ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಮತಾ CH. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ದಿನದ ತರಗತಿಯಲ್ಲಿ ತುಮಕೂರು ವಿಶ್ವವಿದ್ಯಾಲಯದ BCom ಪದವಿ ವಿದ್ಯಾರ್ಥಿಗಳ ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯವಾಗಿರ್ತಕ್ಕಂಥ ಸಾಹಿತ್ಯ ಪಲ್ಲವ ಅನ್ನುವಂತಹ ಆ ಪಠ್ಯದ ಮೊದಲನೆಯ ಘಟಕ ನಾಡು ನುಡಿ ಚಿಂತನೆ ಘಟಕಕ್ಕೆ ಸಂಬಂಧಪಟ್ಟ ಮೂರನೆಯ ಕವಿತೆ ಕನ್ನಡ ಡಿಂಡಿಮ ಅನ್ನುವಂಥ ಕವಿತೆಯನ್ನು ಕುರಿತು ನಾನು ಕೆಲವು ಕವಿತೆಯ ಕುರಿತಂತಹ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಡಿಂಡಿಮ ಬಹಳ ಪ್ರಸಿದ್ಧವಾದಂಥ ಕವಿತೆ. ಇವತ್ತಿಗೂ ಕೂಡ ಕನ್ನಡಿಗರನ್ನು ಬಡಿದೆಬ್ಬಿಸುವಂತಹ ಶಬ್ದಗಳ ಮೂಲಕ, ಭಾವಗಳ ಮೂಲಕ ರಚನೆಯಾಗಿರ್ತಕ್ಕಂತಹ ಕವಿತೆ ಕನ್ನಡ ಡಿಂಡಿಮ. ಈ ಕನ್ನಡ ಡಿಂಡಿಮ ಅನ್ನುವ ಕವಿತೆಯನ್ನು ಕನ್ನಡಿಗರ ಹೃದಯದಲ್ಲಿ ಬಡಿದೆಬ್ಬಿಸುವಂತೆ ರಚನೆ ಮಾಡಿರ್ತಕ್ಕಂಥ ಕವಿ ಯಾರು ಅಂತೇಳಿ ಹೇಳಿದ್ರೆ ನಮ್ಮ ರಾಷ್ಟ್ರಕವಿ, ರಸ ಋಷಿ ಅಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ಕುವೆಂಪುರವರು. ವಿದ್ಯಾರ್ಥಿಗಳೇ, ಕುವೆಂಪು ಇವತ್ತು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯ ಇದೆಯಲ್ಲ, ಆ ಆಧುನಿಕ ಕನ್ನಡ ಸಾಹಿತ್ಯದ ನವೋದಯ ಪಂಥದ ನವೋದಯ ಕಾಲಘಟ್ಟದ ಪ್ರಮುಖ ಪ್ರಸಿದ್ಧ ಕವಿಗಳಲ್ಲಿ ಎತ್ತರದ ಸ್ಥಾನದಲ್ಲಿ ನಿಲ್ಲುವಂತಹ ಒಬ್ಬ ಮೇರು ಕವಿ, ಶಿಖರಪ್ರಾಯರಾದಂಥ ಕವಿ ಅದು ಕುವೆಂಪುರವರು. ಕುವೆಂಪುರವರು ಇವತ್ತು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಇವತ್ತು ಕುವೆಂಪುರವರು ಸಣ್ಣ ಕಥೆಯಿಂದ ಹಿಡಿದು, ಸಣ್ಣ ಕವನದಿಂದ ಹಿಡಿದು ದೊಡ್ಡ ಮಹಾಕಾವ್ಯದವರೆಗೂ ಕೂಡ ವಿವಿಧ ಕನ್ನಡ ಸಾಹಿತ್ಯದ, ಆಧುನಿಕ ಕನ್ನಡ ಸಾಹಿತ್ಯದ ಬಹುತೇಕ ಎಲ್ಲ ಪ್ರಕಾರಗಳಲ್ಲಿ ಇವತ್ತು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಆ ಎಲ್ಲ ಸಾಹಿತ್ಯವೂ ಕೂಡ ಅಷ್ಟೇ ಸತ್ವಯುತವಾದಂತಹ, ಅಷ್ಟೇ ಶಕ್ತಿಯುತವಾದಂತಹ ಸಾಹಿತ್ಯವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕುವೆಂಪುರವರ ಆ ವೈಚಾರಿಕತೆಯ ದ್ಯೋತಕವಾಗಿರ್ತಕ್ಕಂಥ ವಿಶ್ವಮಾನವ ಸಂದೇಶ, ಅನಿಕೇತನ ಪ್ರಜ್ಞೆಯನ್ನು ಅವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕುವೆಂಪು ಕನ್ನಡಿಗರು, ನಮ್ಮ ಕನ್ನಡ ನಾಡಿನ ಕವಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ಕೊಳ್ಳುವಂತಹ ಹೆಮ್ಮೆಯ ಸಂಗತಿ ಅಂತಲೇ ನಾವಿಲ್ಲಿ ಹೇಳಬಹುದು. ಯುಗದ ಕವಿ, ಜಗದ ಕವಿ ಅಂಥೇಳಿ ನಮ್ಮ ಕನ್ನಡದ ಪ್ರಸಿದ್ಧ ಕವಿ, ವರಕವಿಯಾದಂಥ ಬೇಂದ್ರೆಯವರು ಕುವೆಂಪುರವರನ್ನು ಕುರಿತು ಅವರು ವಿಶೇಷವಾದಂಥ ಆ ವಿಶೇಷಣದಿಂದ ಗುರುತಿಸಿರೋದನ್ನು ನಾವಿಲ್ಲಿ ನೋಡಬಹುದು. ಅದು ನಿಜವಾಗ್ಲೂ ಇವರು ಯುಗದ ಕವಿನೇ, ಜಗದ ಕವಿನೇ, ಈ ಮಾತಿನಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ, ಅತಿಶಯೋಕ್ತಿ ಇಲ್ಲ ಅನ್ನೋದನ್ನು ನಾವಿಲ್ಲಿ ಒಪ್ಕೊಳ್ಬಹುದು. ಓಕೆ, ಕುವೆಂಪುರವರ ಪರಿಚಯವನ್ನು ನಾವು ನೋಡೋಣ. ಕುವೆಂಪು ಅನ್ನೋದು ಕುವೆಂಪುರವರ ಕಾವ್ಯನಾಮ. ಅದು ಅಂದರೆ ಹಾಗಾದರೆ ಇವರ ಹೆಸರು ಏನು ಅನ್ನೋದು ಗಮನಿಸಿದಾಗ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಹಾಗಾಗಿ ಕುವೆಂಪು ಆಗಿರ್ತಕ್ಕಂಥದ್ದು. ಆಯಿತಾ, ಇವರ ಹೆಸರು ವೆಂಕಟಪ್ಪ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಕಾವ್ಯನಾಮ ಕುವೆಂಪು. ಇವರು ಡಿಸೆಂಬರ್ 29, 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಇನ್ನು ಇವರ ವೃತ್ತಿ ಕನ್ನಡ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಕುವೆಂಪು ಅನ್ನೋದು ಇವರ ಕಾವ್ಯನಾಮ, ಇವರ ಹೆಸರು ಪುಟ್ಟಪ್ಪ ಅಂತ ನಾವು ನೋಡೋದ್ವಿ. ಆದರೆ ಕುವೆಂಪು ಅನ್ನೋ ಕಾವ್ಯನಾಮಕ್ಕಿಂತ ಮೊದಲು ಅವರು ಯಾವ ಕಾವ್ಯನಾಮವನ್ನು ಅವರು ಬಳಸ್ತಾ ಇದ್ರು ತಮ್ಮ ಸಾಹಿತ್ಯದಲ್ಲಿ ಅಂತ ಹೇಳಿದ್ರೆ ಕಿಶೋರ ಚಂದ್ರವಾಣಿ ಅನ್ನೋ ಕಾವ್ಯನಾಮವನ್ನು ಅವರು ಬಳಸ್ತಾ ಇದ್ರು. ಆ ಹೆಸರಿನಿಂದ ಕುವೆಂಪು ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದ್ರು. ಇನ್ನು ಇವರ ಸಾಹಿತ್ಯ ಪ್ರವೇಶ ಗಮನಿಸಿದಂಥ ಸಂದರ್ಭದಲ್ಲಿ ಅವರ ಮೊದಲನೆಯ ಕವನ ಸಂಕಲನ ಯಾವುದು ಅಂತೇಳಿ ಹೇಳಿದ್ರೆ ಅದು ಬಿಗಿನರ್ಸ್ ಮ್ಯೂಸ್ ಅನ್ನುವಂಥ ಕವನ ಸಂಕಲನ.
ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಕುವೆಂಪುರವರ ಕನ್ನಡದ ಮೊದಲ ಕವನ ಸಂಕಲನ ಕೊಳಲು ಅಂತೇಳಿ ನಾವು ಗುರುತಿಸ್ತೀವಿ. ಹಾಗಾದರೆ ಇಲ್ಲಿ ಬಿಗಿನರ್ಸ್ ಮ್ಯೂಸ್ ಅಂತ ನಾವು ನೋಡ್ತಾ ಇದ್ದೀವಲ್ಲ, ಕುವೆಂಪುರವರ ಒಂದು ಕನ್ನಡ ಒಂದು ಸಾಹಿತ್ಯಕ್ಕೆ ಅವರು ಬರವಣಿಗೆಗೆ ಬರೋದಕ್ಕಿಂತ ಮುಂಚೆ ಅವರು ಇಂಗ್ಲೀಷ್ನಲ್ಲಿ ಅವರು ಮೊದಲು ಸಾಹಿತ್ಯ ರಚನೆಯನ್ನು ಅವರು ಪ್ರಾರಂಭಿಸ್ತಾರೆ. ಅವರ ಒಲವು, ಸಾಹಿತ್ಯ ರಚನೆಯ ಒಲವು ಯಾವ ಭಾಷೆಯಲ್ಲಿ ಮೊದಲು ಇತ್ತು ಅಂತೇಳಿ ಹೇಳಿದ್ರೆ ಅದು ಇಂಗ್ಲೀಷ್ನಲ್ಲಿ. ಹಾಗಾಗಿ ಇಂಗ್ಲೀಷ್ನಲ್ಲಿ ಕೆಲವು ಕವನಗಳನ್ನು ಬರೆದು ಬಿಗಿನರ್ಸ್ ಮ್ಯೂಸ್ ಅನ್ನುವಂಥ ಆ ಪುಸ್ತಕವನ್ನು, ಆ ಕವನ ಸಂಕಲನವನ್ನು ತಮ್ಮ ಪ್ರಾಧ್ಯಾಪಕರಿಗೆ, ತಮ್ಮ ಉಪನ್ಯಾಸಕರಿಗೆ, ಅವರು ಕಸಿನ್ಸ್ ಅಂತ ಕಸಿನ್ಸ್ ಅಂತಕ್ಕಂಥ ಉಪನ್ಯಾಸಕರಿಗೆ ತೋರಿಸಿದಂಥ ಸಂದರ್ಭದಲ್ಲಿ ಆಗ ಅವರು ನಿನ್ನ ಮಾತೃಭಾಷೆಯಲ್ಲೇ ನೀನು ಸಾಹಿತ್ಯವನ್ನು ರಚನೆ ಮಾಡು, ಯಾಕೆ ಅಂತೇಳಿ ಹೇಳಿದಾಗ ಮಾತೃಭಾಷೆ ಅನ್ನುವಂಥ ಆ ಭಾಷೆಯ ಮೂಲಕ ಅತ್ಯಂತ ಲೀಲಾಜಾಲವಾಗಿ ನಮ್ಮ ಭಾವಗಳು ಒಡಮೂಡೋದಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ಹಾಗಾಗಿ ಮಾತೃಭಾಷೆಯ ಮೂಲಕ ನೀನು ಸಾಹಿತ್ಯನ ರಚಿಸು ಅಂತ ಹೇಳಿದ ನಂತರ ಕುವೆಂಪುರವರು ಕನ್ನಡದಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇವತ್ತು ಕುವೆಂಪುರವರನ್ನು ನಾವಿಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನೋಡಬೇಕು ಅಂತೇಳಿ ಹೇಳಿದ್ರೆ ಅಲ್ಲಿ ಕಸಿನ್ಸ್ ಅವರ ಸಲಹೆ ಕೂಡ ಅತ್ಯಂತ ದೊಡ್ಡ ಒಂದು ಪಾತ್ರವನ್ನು ವಹಿಸಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಕುವೆಂಪುರವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನು ನಾವು ಗಮನಿಸೋದಾದರೆ, ನಾನು ಮೊದಲೇ ಹೇಳಿದೆ, ಅವರು ಒಂದು ಸಣ್ಣ ಕವನದಿಂದ ಹಿಡಿದು ಬಹುದೊಡ್ಡ ಮಹಾಗ್ರಂಥದವರೆಗೂ, ಮಹಾಕಾವ್ಯದವರೆಗೂ ಕೂಡ ಅವರು ರಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಕವನ ಸಂಕಲನಗಳು ಮೊದಲನೇದಾಗಿ ಕೊಳಲು, ಹಾಗೆ ಪಾಂಚಜನ್ಯ, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ಚಂದ್ರಮಂಚಕ್ಕೆ ಬಾಚಕೋರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅನ್ನೋ ಇನ್ನೂ ಮುಖ್ಯ ಕವನಗಳನ್ನು ನಾವು, ಮುಂತಾದ ಕವನಗಳನ್ನು ನಾವು ಇಲ್ಲಿ ಹೆಸರಿಸ್ಬೋದು. ಮುಖ್ಯವಾಗಿ ಕುವೆಂಪುರವರ ಕವನಗಳ ಒಂದು ವಸ್ತು ವೈಚಾರಿಕತೆಯೂ ಕೂಡ ಹೌದು, ಹಾಗೆ ಪ್ರಕೃತಿಯೂ ಕೂಡ ಹೌದು. ಪ್ರಕೃತಿಯ ದರ್ಶನವನ್ನು ಮಾಡಿದಂಥ ಒಬ್ಬ ದಾರ್ಶನಿಕ ಕವಿ ಅಂತೇಳಿ ಹೇಳಿದ್ರೆ ಕುವೆಂಪು. ಹಾಗಾಗಿ ಕುವೆಂಪು ತಮ್ಮ ಕಾವ್ಯಗಳಲ್ಲಿ, ತಮ್ಮ ಕವನಗಳಲ್ಲಿ ಒಂದು ಪ್ರಮುಖ ಪಾತ್ರವಾಗಿ ಅವರ ಪ್ರಕೃತಿಯನ್ನು ಚಿತ್ರಿಸಿರುವಂಥದ್ದು, ಬಣ್ಣನೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಯಾಕೆ ಅಂತೇಳಿದ್ರೆ ಕುವೆಂಪು ಹುಟ್ಟಿದಂಥ ಒಂದು ಪ್ರದೇಶ ಇದೆಯಲ್ಲ, ಅದು ಮಲೆನಾಡಿನ ಪ್ರದೇಶ. ಪ್ರಕೃತಿಯ ಒಂದು ರಮಣೀಯ ಸೌಂದರ್ಯದ ಒಂದು ಮಡಿಲಲ್ಲಿ ಜನಿಸಿದಂಥ ಕುವೆಂಪುರವರು ಆ ಸೊಬಗಿನ ಒಂದು ಬಣ್ಣನೆಯನ್ನು ತಮ್ಮ ಕಾವ್ಯಗಳಲ್ಲಿ ಅವರು ತರ್ತಾ ಹೋಗ್ತಾರೆ. ಇನ್ನು ಬಹುದೊಡ್ಡ ಕಾದಂಬರಿಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನುವಂಥ 2 ಬೃಹತ್ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಹಾಗೆ ಕಥಾ ಸಂಕಲನಗಳನ್ನು ನೋಡಿದಾಗ ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು, ಹಾಗೆ ನಾಟಕಗಳು ಯಮನ ಸೋಲು, ಜಲಗಾರ, ರಕ್ತಾಕ್ಷಿ, ಸ್ಮಶಾನ ಕುರುಕ್ಷೇತ್ರ, ಶೂದ್ರ ತಪಸ್ವಿ, ಮಹಾರಾತ್ರಿ ಅನ್ನುವಂಥ ಇನ್ನು ಮುಂತಾದ ಅನೇಕ ಪ್ರಮುಖ ನಾಟಕಗಳನ್ನು ಅವರು ರಚನೆ ಮಾಡಿದ್ದಾರೆ. ಹಾಗೆ ಒಂದು ಖಂಡಕಾವ್ಯ, ಅದು ಚಿತ್ರಾಂಗದ ಅನ್ನುವಂಥ ಖಂಡಕಾವ್ಯ, ಮಹಾಭಾರತದ ಅರ್ಜುನನ ಒಂದು ಮಡದಿಯಾಗಿರ್ತಕ್ಕಂಥ ಒಂದು ಚಿತ್ರಾಂಗದ ಅನ್ನುವಂಥ ಆ ಒಂದು ಪಾತ್ರವನ್ನು ಕುರಿತು ಬರೆದಿರ್ತಕ್ಕಂಥ ಒಂದು ಖಂಡಕಾವ್ಯ. ಇನ್ನು ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ, ವಾಲ್ಮೀಕಿ ರಚನೆ ಮಾಡಿದಂಥ ಆ ರಾಮಾಯಣವನ್ನು ಕುರಿತು ರಾಮಾಯಣ ದರ್ಶನಂ ಅನ್ನುವಂಥ ಹೆಸರಿಟ್ಟು ಆ ಹೆಸರಿನ ಮೂಲಕ ಒಂದು ದರ್ಶನವನ್ನೇ ಮಾಡಿಸಿರ್ತಕ್ಕಂಥ ಕವಿ ಅದು ಕುವೆಂಪುರವರು. ಹಾಗೆ ಇವರು ವಿಮರ್ಶಾಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಕಾವ್ಯ ವಿಹಾರ, ತಪೋನಂದನ, ವಿಭೂತಿ ಪೂಜೆ, ರಸೋವೈಸಹ, ಸರೋವರದ ಸಿರಿಗನ್ನಡಿ, ದ್ರೌಪದಿಯ ಸಿರಿಮುಡಿ ಎನ್ನುವಂಥ ಒಂದು ಇವರ ತರ್ಕದ ಮೂಸೆಯಲ್ಲಿ ಮೂಡಿರ್ತಕ್ಕಂಥ ಒಂದು ವಿಮರ್ಶಾಕೃತಿಗಳು. ಇನ್ನಿವರ ಆತ್ಮಕಥನ, ನೆನಪಿನ ದೋಣಿಯಲ್ಲಿ ಅನ್ನುವಂಥ ಆತ್ಮಕಥನ, ಹಾಗೆ ಜೀವನ ಚರಿತ್ರೆಗಳು, ಶಿಶುಗೀತೆಗಳು, ಪ್ರಬಂಧಗಳನ್ನು ಅವರು ರಚನೆ ಮಾಡಿರ್ತಕ್ಕಂಥದ್ದು. ಇವರ ಜೀವನ ಚರಿತ್ರೆಗಳಿಗೆ ನೋಡಿದಾಗ ಇವರು ರಾಮಕೃಷ್ಣ ಪರಮಹಂಸರನ್ನು ಕುರಿತು, ಹಾಗೆ ಸ್ವಾಮಿ ವಿವೇಕಾನಂದರನ್ನು ಕುರಿತು ಅವರ ಜೀವನಕ್ಕೆ ಸಂಬಂಧಪಟ್ಟಂಥ ಬಹುಮುಖ್ಯ ವಿಚಾರಗಳನ್ನು ಅವರು ಆ ಕೃತಿಗಳಲ್ಲಿ ತಿಳಿಸ್ಕೊಡ್ತಾರೆ.
ಹಾಗಾಗಿ ಕುವೆಂಪುರವರ ಒಂದು ವ್ಯಕ್ತಿತ್ವದ ಮೇಲೆ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಒಂದು ಗಾಢ ಪ್ರಭಾವವನ್ನು ನಾವು ಕಾಣಬಹುದು. ಹಾಗೆ ಕೊನೆಯದಾಗಿ ವಿಶ್ವಮಾನವ ಸಂದೇಶ ಇವತ್ತು ಅವರು ನಮಗೆ ನೀಡಿರ್ತಕ್ಕಂಥದ್ದು 1980 ಆ ಒಂದು ದಶಕದಲ್ಲಿ ವಿಶ್ವಮಾನವ ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ ಅನ್ನುವಂಥ ಒಂದು ಕೃತಿಯಲ್ಲಿ ಅವರ ಆ ಸಂದೇಶವನ್ನು ನಾವು ನೋಡ್ತೀವಿ. ಹುಟ್ಟುತ್ತಲೇ ಮನುಷ್ಯ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಬೆಳೀತಾ ನಾವು ಅವನನ್ನು ಅಲ್ಪಮಾನವನನ್ನಾಗಿ ಮಾಡ್ತೀವಿ. ಆದರೆ ಅಲ್ಪಮಾನವನಾದಂಥ ಮಗುವನ್ನು ಮತ್ತೆ ವಿಶ್ವಮಾನವನಾಗುವ ಹಾಗೆ ಮಾಡ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಗುರುಗಳ ಬಹುದೊಡ್ಡ ಒಂದು ಜವಾಬ್ದಾರಿ, ಅವರ ಕರ್ತವ್ಯ ಅಂಥೇಳಿ ಆ ಒಂದು ವಿಶ್ವಮಾನವ ಸಂದೇಶವನ್ನು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮಾನವರು, ವಿಶ್ವದ ಯಾವುದೇ ಭಾಗ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ವರ್ಣ ಆಗಿರಲಿ, ಯಾವುದೇ ಲಿಂಗ ಆಗಿರಲಿ, ನಾವೆಲ್ಲರೂ ಒಂದೇ. ಅದು ಮಾನವ ಕುಲ. ಏನು ಪಂಪ 10ನೇ ಶತಮಾನದಲ್ಲಿ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತೇನು ಪಂಪ ಉಚ್ಚರಿಸಿದಾನಲ್ಲ, ಅದನ್ನು ಮತ್ತೆ ಪುನರುಚ್ಚಾರ ಮಾಡಿದಂಥವರು ಅದು ಕವಿ ಕುವೆಂಪು ಅಂತಲೇ ನಾವಿಲ್ಲಿ ಹೇಳಬಹುದು. ಇನ್ನು ಇವರ ಒಂದು ಸಾಹಿತ್ಯಕ್ಕೆ ಬಹುದೊಡ್ಡ ಮಟ್ಟದ ಒಂದು ಪ್ರಶಸ್ತಿ ಪುರಸ್ಕಾರಗಳೇ ದೊರೆತಿದೆ. ನಿಜಕ್ಕೂ ಅವರಿಗೆ ಕೊಟ್ಟಂತಹ ಈ ಪ್ರಶಸ್ತಿಗಳು ನಿಜವಾಗಲೂ ಕುವೆಂಪುರವರ ಒಂದು ಸಾಹಿತ್ಯವನ್ನು ನಾವು ನೋಡಿದಾಗ ಇವು ಬಹಳ ಸಣ್ಣದಾದ್ವೇನೋ ಅಂತಲೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಅಷ್ಟು ಒಂದು ಅತ್ಯಂತ ಪ್ರತಿಭಾಪೂರ್ಣವಾಗಿರ್ತಕ್ಕಂಥ ಸತ್ವಯುತವಾದಂಥ ಶಕ್ತಿಯುತವಾದಂಥ ಒಂದು ಸಾಹಿತ್ಯವನ್ನು ಅವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಅಂತ ಏನಾದರೂ ಬಂದಿದ್ದು ಯಾವುದು ಅಂತೇಳಿ ಹೇಳಿದ್ರೆ ಅದು ಕುವೆಂಪುರವರ ರಾಮಾಯಣ ದರ್ಶನಂಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ, ಹಾಗೆ ಮೊದಲ ಪಂಪ ಪ್ರಶಸ್ತಿ ಎಲ್ಲವೂ ದೊರೆತಿದ್ದು ಅದು ಕುವೆಂಪುರವರಿಗೆ. ಹಾಗೆ ಕರ್ನಾಟಕ ಪ್ರಶಸ್ತಿ, ಹಾಗೆ ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಅಂಥೇಳಿ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಹೀಗೆ ಇವತ್ತು ಏನು ಬಹುದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಮಾಡ್ತಕ್ಕಂಥ ದೊಡ್ಡ ಪ್ರಶಸ್ತಿಗಳೇನಿದವೋ ಅವೆಲ್ಲವೂ ಕೂಡ ಕುವೆಂಪುರವರಿಗೆ ಲಭಿಸಿದೆ. ಇನ್ನು ಧಾರವಾಡದಲ್ಲಿ ನಡೆದಂಥ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು 1957ರಲ್ಲಿ ವಹಿಸಿರ್ತಾರೆ. ಆ ಒಂದು ಪುರಸ್ಕಾರವು, ಆ ಒಂದು ಗೌರವವು ಕೂಡ ಇವರಿಗೆ ದೊರೆತಿರುವಂಥದ್ದು. ಇಂಥ ಮೇರು ಕವಿ 1994 ನವೆಂಬರ್ 11ರಂದು ಅವರು ನಮ್ಮನ್ನು ಅಗಲುತ್ತಾರೆ. ಅಂತಹ ಕವಿ ನಿಜವಾಗ್ಲೂ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು, ಕನ್ನಡದಲ್ಲಿ ಬರೆದಿದ್ದು ಅದೆಲ್ಲವೂ ಕೂಡ ನಮ್ಮ ಒಂದು ಭಾಗ್ಯ ಅಂತಲೇ ನಾವಿಲ್ಲಿ ಭಾವಿಸಬಹುದು. ಹಾಗಾಗಿ ನಮ್ಮ ಒಂದು ಅಭಿಮಾನ ಪೂರ್ಣವಾದಂಥ ಕವಿ ಅಂತೇಳಿ ಹೇಳಿದ್ರೆ ಅದು ಕುವೆಂಪುರವರು. ಅವರ ಒಂದು ಕವಿತೆ ಅದು ಕನ್ನಡ ಡಿಂಡಿಮ. ಈ ಕವಿತೆಯ ಮೂಲಕ ಕವಿ ಏನು ಹೇಳ್ತಾ ಇದ್ದಾರೆ? ಕನ್ನಡ ನಾಡಿನ ಬಗ್ಗೆ, ಕನ್ನಡ ನುಡಿಯ ಬಗ್ಗೆ ಅತೀವವಾದಂಥ ಒಂದು ಅಭಿಮಾನವನ್ನು ಮೂಡಿಸುವ ಸಾಲುಗಳನ್ನು ನಾವಿಲ್ಲಿ ನೋಡ್ತೀವಿ. ಕನ್ನಡ ಶಿಕ್ಷಣ ಮಾಧ್ಯಮವಾಗಬೇಕು ಎಂಬ ಅಭಿಲಾಷೆಯನ್ನು ನಾವು ನೋಡ್ತೀವಿ. ಆದರೆ ಕುವೆಂಪುರವರ ಈ ಒಂದು ಆಶಯ ಏನಿತ್ತೋ ಆ ಆಶಯ ಇದುವರೆಗೂ ಕೂಡ ಅದು ಸಾಧ್ಯ ಆಗಿಲ್ಲ. ಅದು ನಮ್ಮ ದೌರ್ಭಾಗ್ಯ, ಕನ್ನಡಿಗರ ದೌರ್ಭಾಗ್ಯ, ಕನ್ನಡ ಭಾಷೆಯ ಒಂದು ದೊಡ್ಡ ದುರಂತ. ಇನ್ನು ಕನ್ನಡದ ಏಳಿಗೆಗಾಗಿ ಕನ್ನಡಿಗರ ಕರ್ತವ್ಯದ ವಿಮುಖತೆಯನ್ನು ಹೋಗಲಾಡಿಸ್ಬೇಕು. ಇವತ್ತು ನಾವು ಕನ್ನಡಿಗರು ಕನ್ನಡವನ್ನು ಉಳಿಸಬೇಕಾದ್ರೆ ನಮ್ಮದೇ ಆದಂಥ ಕೆಲವು ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಬೇಕಾಗತ್ತೆ. ನಮ್ಮದೇ ಆದಂಥ ಒಂದು ಅಭಿಮಾನವನ್ನು ಕನ್ನಡದ ಬಗ್ಗೆ ನಾವು ತೋರಬೇಕಾಗತ್ತೆ. ಆದರೆ ಇವತ್ತು ನಾವೇನು, ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಆದ್ಯ ಕರ್ತವ್ಯ ಅದು. ಆದರೆ ಅದರಿಂದ ನಾವೆಲ್ಲರೂ ವಿಮುಖರಾಗ್ತಿದ್ದೀವಿ. ಹಾಗಾಗಿ ಅದು ಹೋಗಲಾಡಿಸ್ಬೇಕು, ಅದು ಹೋಗಬೇಕು ಅನ್ನೋದು ಕವಿಯ ಒಂದು ಅತೀವವಾದಂಥ ಒಂದು ದೊಡ್ಡ ಆಸೆ ಆಗಿತ್ತು. ಹಾಗೆ ಇವತ್ತು ಕನ್ನಡ ನಾಡಿನ ಏಕೀಕರಣ ಆಯ್ತಲ್ಲ 1956ರಲ್ಲಿ. ಕನ್ನಡ ಭಾಷೆಯನ್ನಾಡುವ ಎಲ್ಲರೂ ಕನ್ನಡಿಗರು, ಕರ್ನಾಟಕದ ಜನಾಂಗ ಅಂಥೇಳಿ ಆ ಏಕೀಕರಣದ ಬಹುಮುಖ್ಯ ಉದ್ದೇಶ ಅದು ಈಡೇರಬೇಕು, ಸಾರ್ಥಕ ಆಗಬೇಕು ಅನ್ನುವಂಥದ್ದು. ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವ ನಮ್ಮೆಲ್ಲರಲ್ಲಿ ಮೂಡಬೇಕು. ಕನ್ನಡ ಉಳಿಬೇಕು, ಬೆಳಿಬೇಕು, ಅದು ಎತ್ತರದ ಒಂದು ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡು ಕವಿ ಕವನವನ್ನು ರಚನೆ ಮಾಡಿದ್ದಾರೆ. ಓಕೆ, ಹಾಗಾದರೆ ಆ ಕನ್ನಡ ಡಿಂಡಿಮ ಅನ್ನುವಂಥ ಕವನವನ್ನು ನಾವೀಗ ನೋಡೋಣ. ಹಾಗೆ ಮತ್ತೆ ಪ್ರತ್ಯೇಕತೆ ಪ್ರಾಂತ್ಯ ಭೇದ ಸಲ್ಲದು, ಐಕ್ಯತೆಯೊಂದೇ ಮಂತ್ರವಾಗಬೇಕು.
ಕನ್ನಡ ಡಿಂಡಿಮ ಮೊಳಗಬೇಕು. ನೋಡಿ, ಕನ್ನಡ ನಾಡಿನಲ್ಲಿ ಇವತ್ತು ಈ ವಿಸ್ತಾರವಾದಂಥ ಭೂಭಾಗದಲ್ಲಿ ಏನು ವಾಸ ಮಾಡ್ತಾ ಇದ್ದೀವಲ್ಲ ನಾವು ಜನ ಸಮುದಾಯಗಳು, ಆದರೆ ನಮ್ಮಲ್ಲಿ ಒಂದು ಭೇದ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಭಾಗ, ಬಯಲು ಸೀಮೆಯವರು, ಹೀಗೆ ಅವರವರ ನಮ್ಮ ನಡುವೆನೇ ಕೆಲವು ಪ್ರತ್ಯೇಕತೆ ಅನ್ನುವಂಥದ್ದು ಇದೆ. ಆದರೆ ಇದು ಬೇಡ, ಇಂಥ ಪ್ರತ್ಯೇಕತೆ ಭಾವ ನಮ್ಮಲ್ಲಿ ಇರಬಾರ್ದು. ನಾವೆಲ್ಲರೂ ಒಂದೇ ಎನ್ನುವಂಥ ಒಂದು ಐಕ್ಯತೆಯ ಮಂತ್ರವನ್ನು ನಾವು ಪಠಿಸಬೇಕು. ಹಾಗಾಗಿ ನಮ್ಮೆಲ್ಲರಲ್ಲೂ ಕನ್ನಡ ಡಿಂಡಿಮವೇ ಜಯಭೇರಿನೇ ಮೊಳಗಬೇಕು. ನಮ್ಮೆಲ್ಲರ ಮನಸ್ಸು ಒಳಿತಿನ ಕಡೆಗೆ ತುಡಿಯಬೇಕು. ಇವತ್ತು ನಮ್ಮ ಮನಸ್ಸು ಇವತ್ತು ನಮ್ಮ ಕನ್ನಡಿಗರ ಒಂದು ಮನಸ್ಸು ಅತ್ಯಂತ ಒಂದು ಕೆಟ್ಟ ಒಂದು ಅರಿಷಡ್ ವರ್ಗಗಳ ಒಂದು ಗೂಡು ಅಂತಲೇ ನಾವು ಹೇಳ್ಬೋದು. ಒಬ್ಬರು ಮತ್ತೊಬ್ಬರಿಗೆ ವಂಚನೆ ಮಾಡ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ಒಬ್ಬರ ಏಳಿಗೆಯನ್ನು ಕಂಡು ಸಹಿಸದೇ ಇರತಕ್ಕಂಥದ್ದು, ಒಬ್ಬರ ಅವಕಾಶಗಳನ್ನು ಕಸಿದುಕೊಳ್ತಕ್ಕಂಥದ್ದು, ಒಬ್ಬರನ್ನು ಹಿಂಸಿಸ್ತಕ್ಕಂಥದ್ದು, ದೈಹಿಕವಾಗಿರಬಹುದು, ಮಾನಸಿಕವಾಗಿ ಇರಬಹುದು, ಒಬ್ಬರನ್ನು ಶೋಷಣೆ ಮಾಡ್ತಕ್ಕಂಥದ್ದು, ಒಬ್ಬರನ್ನು ಹಿಂಜರಿಯುವಂಥದ್ದು, ಹೀಗೆ ಇಂಥ ಒಂದು ಕೆಟ್ಟ ದುರ್ಗುಣಗಳು ನಮ್ಮಲ್ಲಿ ಹೋಗಬೇಕು. ನಮ್ಮೆಲ್ಲರ ಮನಸ್ಸು ಎಲ್ಲರ ಒಳಿತನ್ನು ಬಯಸುವ ಕಡೆಗೆ ಹೋಗಬೇಕು. ಆ ಎಲ್ಲರ ಒಳಿತಿಗಾಗಿ ತುಡಿಬೇಕು. ಹಾಗೆಯೇ ಅವ್ರು ಹೇಳ್ತಾರೆ, ಅವರ ವಿಶ್ವಮಾನವ ಸಂದೇಶದಲ್ಲಿ ಸರ್ವರ ಉದಯ ಆಗಬೇಕು, ಸರ್ವೋದಯ ಅಂತೇಳಿ ಹೇಳ್ತಾರೆ. ಅಂದರೆ ಯಾರೋ ಒಬ್ಬರ ಉದಯ ಅಲ್ಲ, ಸರ್ವರ ಉದಯ ಆಗಬೇಕು ಅನ್ನುವಂಥದ್ದು. ಯಾಕೆಂತೇಳಿದ್ರೆ ಆ ಶೂದ್ರ ಜನಾಂಗದಲ್ಲಿ ಜನಿಸಿದಂತಹ ಕವಿ ಕುವೆಂಪುರವರು. ಹಾಗಾಗಿ ಶೂದ್ರ ಜನಾಂಗಕ್ಕೆ ಅವತ್ತಿನ ಒಂದು ಸ್ಥಾನಮಾನಗಳು ಹೇಗಿದ್ವು, ಅವತ್ತು ಎಂಥ ಅವಕಾಶಗಳಿಂದ ಅವರು ವಂಚಿತರಾಗಿದ್ದರು, ಹಾಗೆ ಶೂದ್ರರಿಗಿಂತ ಕೆಳವ ಸ್ಥಾನದಲ್ಲಿರ್ತಕ್ಕಂಥ ಅಸ್ಪೃಶ್ಯರಿರ್ಬೋದು, ಪಂಚಮರಿರ್ಬೋದು, ಅವರ ಒಂದು ಸ್ಥಿತಿಗತಿಗಳು ಹೇಗಿದ್ವು ಅನ್ನೋದನ್ನೆಲ್ಲ ಕಂಡದ್ದಂತಹ ಕವಿ ಸರ್ವೋದಯ ಅನ್ನೋದನ್ನು ಅವರು ಮಂತ್ರವನ್ನು ಪಠಿಸ್ತಾರೆ. ಬರೀ ಒಬ್ಬರ ಉದಯ ಅಲ್ಲ, ಸರ್ವರ ಉದಯ ಆಗಬೇಕು ಅನ್ನೋದು ಅವರ ಬಹುಮುಖ್ಯ ಒಂದು ಅಭಿಲಾಷೆ ಆಗಿತ್ತು. ಹಾಗಾಗಿ ಎಲ್ಲರ ಮನಸ್ಸು ತಮ್ಮ ಕುತಂತ್ರಗಳನ್ನು ಬಿಟ್ಟು ಒಳಿತಿನ ಕಡೆಗೆ, ಕೆಡುಕನ್ನು ಬಿಟ್ಟು ಒಳಿತಿನ ಕಡೆಗೆ, ಎಲ್ಲರ ಒಳಿತಿಗಾಗಿ ತುಡಿಬೇಕು ಅನ್ನೋದು ಅವರ ಆಶಯ ಆಗಿತ್ತು. ಹಾಗಾಗಿ ಕವಿಗಳ, ಋಷಿಗಳ, ಸಂತರ ನಿಷ್ಕಾಮ ನಿಸ್ಪೃಹ ಭಾವ ಒಡಮೂಡಿ ಆ ಮೂಲಕ ಸರ್ವತೋಮುಖ ಬೆಳವಣಿಗೆ ಆಗಬೇಕು. ಇವತ್ತು ಕವಿಗಳ ಆಶಯ ಏನಿತ್ತು, ನಮ್ಮ ಸಂತರು, ಋಷಿ ಸಂತರ ಆಶಯ ಏನಿತ್ತು, ಅವರೆಲ್ಲರ ಒಂದು ನಿಷ್ಕಾಮ ನಿಸ್ಪೃಹವಾದಂಥ, ಯಾವುದೇ ಫಲಾಪೇಕ್ಷೆ ಇಲ್ಲದಂಥ ಒಂದು ಭಾವ ನಮ್ಮಲ್ಲಿ ಒಡಮೂಡಬೇಕು. ನಾವೆಲ್ಲರೂ ಅಭಿವೃದ್ಧಿ ಆಗಬೇಕು. ನಾನೊಬ್ಬ ಮಾತ್ರ ಅಲ್ಲ, ನಾವೆಲ್ಲರೂ, ನಾನು ಮಾತ್ರ ಅಲ್ಲ ನಾವು ಅನ್ನುವಂಥ ಒಂದು ಭಾವ ನಮ್ಮಲ್ಲಿ ಮೂಡಬೇಕು ಅನ್ನೋದು ಕುವೆಂಪುರವರ ಒಂದು ಪ್ರಧಾನ ಆಶಯ ಈ ಕವಿತೆಯಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಕವಿತೆಯನ್ನು ನಾವೀಗ ನೋಡೋಣ. ಕನ್ನಡ ಡಿಂಡಿಮ. ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ. ಆ ಪಲ್ಲವಿ ನೋಡಿ ಹೇಗಿದೆ, ಬಾರಿಸು ಕನ್ನಡ ಡಿಂಡಿಮವಾ. ಕನ್ನಡದ ಒಂದು ಜೇಬೇರಿಯನ್ನು ಬಾರಿಸು ನೀನು. ಬರೀ ಬಾರಿಸು ಅನ್ನುವ ಒಂದು ಧ್ವನಿಯನ್ನು ನಾವಿಲ್ಲಿ ಬಾರಿಸು ಬಾರಿಸು ಅಂತೇಳಿ ಬಾರಿಸಿದಾಗ ಶಬ್ದ ಹೆಂಗೆ ಬರುತ್ತೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಬೇರೆಯವರು ಆ ಶಬ್ದದ ಕಡೆ ತಿರುಗಿ ನೋಡುವ ಹಾಗೆ ಅದು ಮಾಡುತ್ತೆ. ಹಾಗಾಗಿ ನೀನು ನಿನ್ನ ಕನ್ನಡವನ್ನು ನೀನು ಮೊಳಗುವ ಹಾಗೆ ನೀನು ಮಾಡಬೇಕು. ಮೊಳಗಿದಾಗ ಒಂದಷ್ಟು ಜನ ಅದರ ಕಡೆ ತಿರುಗಿ ಅವರಲ್ಲೂ ಅದರ ಬಗ್ಗೆ ಪುಳಕ, ಅಭಿಮಾನ ಉಂಟಾಗುವ ಹಾಗೆ ನೀನು ಮಾಡಬೇಕು ಅನ್ನೋದು ಕುವೆಂಪುರವರ ಒಂದು ಆಶಯ. ಕವಿ ಕುವೆಂಪು ಕನ್ನಡಿಗರಿಗೆ ಕನ್ನಡಾಭಿಮಾನ ಮೂಡಿಸುವಂಥ ಹಿನ್ನೆಲೆಯಲ್ಲಿ ಕನ್ನಡದ ಜೇಬೇರಿ ಎಲ್ಲೆಡೆ ಮೊಳಗುವಂತೆ ಕನ್ನಡಿಗರಲ್ಲಿ ಹುರಿದುಂಬಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ನಮ್ಮ ಕನ್ನಡಿಗರ ಮನಸ್ಸು, ನಾನು ಮೊದಲೇ ಹೇಳಿದೆ, ಒಂದು ರೀತಿ ಅದು ಕೆಟ್ಟ ಒಂದು ಗುಣಗಳ ಒಂದು ಗೂಡು ಅನ್ನೋದನ್ನು ನಾನು ಹೇಳಿದೆ. ಕೆಟ್ಟ ಗುಣಗಳು ಅಂತೇಳಿ ಹೇಳಿದಾಗ ಅದು ಕಚ್ಚಾಡುವಂಥದ್ದು ಇರ್ಬೋದು, ಹೊಟ್ಟೆ ಕಿಚ್ಚು ಪಡುವಂಥದ್ದು ಇರಬಹುದು, ಹಿಂಸೆ ಮಾಡುವಂಥದ್ದು ಇರ್ಬೋದು, ಶೋಷಣೆ ಮಾಡುವಂಥದ್ದು ಇರ್ಬೋದು. ಅರ್ಥ ಆಯ್ತಲ್ಲ? ಹಾಗಾಗಿ ಅಂಥ ದುರ್ಗುಣಗಳನ್ನು ಹೊಂದಿರತಕ್ಕಂಥವರನ್ನು ಸದ್ಗುಣಗಳ ಕಡೆಗೆ, ಒಳಿತಿನ ಕಡೆಗೆ ಹೇಗೆ ಕರ್ಕೊಂಡು ಬರೋದು?
ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು. ಇವತ್ತು ಸತ್ತಂತಿಹರನು ಅಂತೇಳಿ ಹೇಳಿದ್ರೆ ಚೈತನ್ಯವೇ ಇಲ್ದೇನೆ, ಕ್ರಿಯಾಶೀಲತೆನೇ ಇಲ್ದೇನೆ, ಸೃಜನಶೀಲತೆನೇ ಇಲ್ದೇನೆ ಜಡತ್ವ ತುಂಬಿರ್ತಕ್ಕಂಥವ್ರು. ಇವತ್ತು ಕನ್ನಡ ನಾಡು ನುಡಿಯನ್ನು ಮರೆತು ಚೈತನ್ಯವಿಲ್ಲದೆ ಜಡತ್ವವನ್ನು, ಸೋಮಾರಿತನವನ್ನು ತುಂಬಿಕೊಂಡಿರ್ತಕ್ಕಂಥವರಲ್ಲಿ ಅವರು ಆ ಜಡತ್ವದಿಂದ ಹೊರಬರುವ ಹಾಗೆ ನೀನು ಕನ್ನಡದ ಜೇಬೇರಿಯನ್ನು ಮೊಳಗಿಸಿ ಅವರು ತಮ್ಮ ಆ ಜಡತ್ವ ಏನಿದೆಯಲ್ಲ, ಅಂಧತ್ವ ಏನಿದೆಯಲ್ಲ, ಅದನ್ನು ಕಳ್ಕೊಂಡು ಚೈತನ್ಯವನ್ನು ಅವರು ತುಂಬಿಕೊಳ್ಳೋ ಹಾಗೆ, ಅಭಿಮಾನವನ್ನು ಮೂಡಿಸ್ಕೊಳ್ಳೋ ಹಾಗೆ ನೀನು ಮಾಡು ಅಂಥೇಳಿ ಕನ್ನಡಿಗರಿಗೆ ಕರೆಯನ್ನು ಇಲ್ಲಿಕ್ಕೆ ಅವರು ಕೊಡ್ತಾ ಇದ್ದಾರೆ. ಹಾಗೆ ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಇವತ್ತು ನೆಲಕ್ಕಾಗಿ ಕಚ್ಚಾಡ್ತೀವಿ, ಜಲಕ್ಕಾಗಿ ಕಚ್ಚಾಡ್ತೀವಿ, ಭಾಷೆಗಾಗಿ ಕಚ್ಚಾಡ್ತೀವಿ. ದೇಶ, ಕುಲ, ಮತ, ತಾನು, ತನ್ನದು ಅನ್ನುವಂಥ ಇತ್ಯಾದಿ ವಿಚಾರಗಳಿಂದ ನಾವಿವತ್ತು ಗಲಾಟೆಯನ್ನು ನಾವು ಮಾಡ್ತೀವಿ. ನಮ್ಮಲ್ಲಿ ಸಹಬಾಳ್ವೆ, ಸಹಕಾರ, ಸಹಾನುಭೂತಿ ಅನ್ನುವಂಥದ್ದೇ ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಅಂಥ ಸ್ಥಿತಿಯನ್ನು ಅಂಥವರನ್ನು ಕಂಡು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ, ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ನೆಲ, ಜಲ, ಭಾಷೆ, ದೇಶ, ಕುಲ, ತಾನು, ತನ್ನದನ್ನುವಂತಹ ವಿವಿಧ ಪ್ರತ್ಯೇಕತೆಯ ಭಿನ್ನ ಭಿನ್ನ ಒಂದು ಭಾವಗಳಿದಾವಲ್ಲ, ಅವುಗಳನ್ನು ಹೋಗಲಾಡಿಸಿ ಅವರಲ್ಲಿ ನಾವೆಲ್ಲರೂ ಒಂದೇನುವಂಥ ಸಬಾಳ್ವೆಯ ಭಾವವನ್ನು ಮೂಡಿಸು. ಕಚ್ಚಾಡುವರನ್ನು ಕೂಡಿಸು, ಹೊಲಿಸು, ನಾವೆಲ್ಲರೂ ಕೂಡಿಸಿ ಒಲಿಸು. ಅವರ ನಡುವೆ ಒಂದು ಬೆಸುಗೆಯನ್ನು ನೀನು ಉಂಟು ಮಾಡು ಅಂತೇಳಿ ಕನ್ನಡಿಗರಿಗೆ ಕರೆಯನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ನಮ್ಮಲ್ಲಿ ಅದೊಂದು ಗುಣ ಇರ್ತದೆ, ಬೇರೆಯವರ ಏಳಿಗೆಯನ್ನು ಕಂಡು ಸಹಿಸಿದಂತಹ ಗುಣ. ಹಾಗಾಗಿ ಇನ್ನೊಬ್ಬರು ಏನಾದರೂ ಸಾಧನೆ ಮಾಡಿದರೆ ಅದನ್ನು ನಾವು ಒಪ್ಕೊಳ್ಳೋವಂಥದ್ದಾಗಲಿ, ಅದನ್ನು ಪ್ರಶಂಸೆ ಮಾಡುವಂಥದ್ದಾಗಲಿ ನಾವು ಮಾಡೋದಿಲ್ಲ. ಯಾಕೆಂತೇಳಿದ್ರೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚು, ಅಸೂಯೆ. ಹಾಗಾಗಿ ಪರಸ್ಪರರ ಏಳಿಗೆಯನ್ನು ಸಹಿಸದಂಥ ಅಸೂಯೆ, ಆ ಮತ್ಸರದ ಭಾವವನ್ನು ಕಂಡು ನೀನು ಮರುಗು. ಅಂದರೆ ಅಯ್ಯೋ ಇವರಲ್ಲಿ ಇಂಥ ಒಂದು ಭಾವ ಇದೆಯಲ್ಲ, ಅದಕ್ಕೆ ನಾವು ಕೋಪ ಮಾಡ್ಕೊಳ್ಬಾರ್ದು, ಅದಕ್ಕೆ ನಾವು ಸಿಟ್ಟಾಗಬಾರ್ದು. ಅಯ್ಯೋ ಇವರಿಗೆ ಇಂಥ ಒಂದು ಭಾವ ಇದೆಯಲ್ಲ ಅನ್ನುವಂಥ ಒಂದು ಅವ್ರ ಮೇಲೆ ಅನುಕಂಪವನ್ನು ತೋರಿಸು. ಅನುಕಂಪ ತೋರಿದಾಗ ನೀನು ಅವ್ರ ಮೇಲೆ ಜಗಳ ಮಾಡೋದಕ್ಕಾಗಲಿ, ಗಲಾಟೆ ಮಾಡೋದಕ್ಕಾಗಲಿ, ಆ ಒಂದು ದ್ವೇಷ, ಆ ಭಾವನೆ ಉಂಟಾಗೋದಕ್ಕಾಗಲಿ ಅಲ್ಲಿ ಸಾಧ್ಯ ಇಲ್ಲ. ಅಂದರೆ ವಿವೇಕಹೀನರು ಇವ್ರಿಗೆ, ಅಂದರೆ ಇವ್ರಿಗೆ ಕಡಿಮೆ, ವಿವೇಕ ಇಲ್ಲ ಇವ್ರಿಗೆ. ಹಾಗಾಗಿ ಇಂಥ ಒಂದು ಭಾವನೆಗಳನ್ನು ಅವರು ಹೊಂದಿದ್ದಾರೆ ಅಂತೇಳಿ ಅವರನ್ನು ಕ್ಷಮಿಸಿಬಿಡು, ಅನುಕಂಪ ತೋರಿಸೋರ ಮೇಲೆ ಅಂತೇಳಿ ಕುವೆಂಪು ಹೇಳ್ತಾ ಇದ್ದಾರೆ. ಹಾಗೆ ಕನ್ನಡಿಗರೆಲ್ಲರೂ ಒಟ್ಟಾಗಿ ಬಾಳುವ ತೆರದಲ್ಲಿ ಹರಸು. ಕನ್ನಡಿಗರೆಲ್ಲರೂ ಒಟ್ಟಾಗಿ ಸಹೋದರತ್ವ ಮತ್ತು ಭ್ರಾತೃತ್ವ ಭಾವನೆಯಿಂದ ಬಾಳುವ ಹಾಗೆ ನಾವು ಹರಸಬೇಕು, ಹಾರೈಸಬೇಕು ಅನ್ನೋದು ಕುವೆಂಪುರವರ ಒಂದು ಪ್ರಮುಖ ಒಂದು ಆಶಯ. ಹಾಗೆ ಮುಂದೆ ಕ್ಷಯಿಸೆ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ. ಕ್ಷಯಿಸೆ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕ್ಷಯಿಸೆ ಅಂದರೆ ನಾಶ ಆಗಲಿ. ಏನು? ಶಿವೇತರ ಅಂದರೆ ಶಿವ ಅಂದರೆ ಮಂಗಳ, ಶುಭ. ಶಿವೇತರ ಅಂತ ಹೇಳಿದ್ರೆ ಮಂಗಳವಲ್ಲದಂತಹ ಒಂದು ಕೃತಿಗಳು, ಅಂದರೆ ನಾವು ಮಾಡ್ತಕ್ಕಂಥ ಹಿಂಸಾ ಒಂದು ಕೆಲಸಗಳು, ಕಾರ್ಯಗಳು ಅವೆಲ್ಲವೂ ಕೂಡ ಕ್ಷಯಿಸಿ ಹೋಗಲಿ, ನಾಶ ಆಗಲಿ. ಶಿವೇತರ ಕೃತಿಗಳು ಏನಿದಾವು ಅಂತೇಳಿದ್ರೆ
ಮಂಗಳವಲ್ಲದ ಶುಭವಲ್ಲದ ಒಂದು ನಾವು ಮಾಡ್ತಕ್ಕಂತಹ ಆ ಕೆಲಸಗಳೇನಿದಾವೋ ಅವೆಲ್ಲವೂ ಕೂಡ ನಾಶ ಆಗಲಿ, ಅದ್ರ ಬದಲಿಗೆ ಮೂಡಲಿ ಮಂಗಳ ಮತಿಮತಿಯಲ್ಲಿ. ಒಳಿತಲ್ಲದ ಯೋಚನೆಗಳು, ಮಾತುಗಳು, ಕೃತಿಗಳು ನಾಶ ಆಗಬೇಕು. ಎಲ್ಲರ ಹೃದಯಾಂತರಾಳದಲ್ಲಿ, ಎಲ್ಲರ ಬುದ್ಧಿಯಲ್ಲಿ, ಎಲ್ಲರ ಮತಿಯಲ್ಲಿ, ಮತಿ ಅಂದರೆ ಬುದ್ಧಿ, ಅವರ ಹೃದಯದಲ್ಲಿ ಮಂಗಳವಾದಂಥದ್ದು, ಶುಭವನ್ನು ಉಂಟು ಮಾಡುವಂಥದ್ದು ಅಲ್ಲಿ ಮೂಡಬೇಕು, ಸೃಜಿಸಬೇಕು ಅನ್ನೋದು ಕುವೆಂಪುರವರ ಒಂದು ಬಹುಮುಖ್ಯವಾದಂಥ ಒಂದು ಆಶಯ. ನಿಜವಾಗ್ಲೂ ಈ ಸಾಲುಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ರೀತಿ ನಾವು ನಡ್ಕೊಂಡಿದ್ದೇ ಆದಾಗಲಿ ಇವತ್ತು ಯಾವುದೇ ರೀತಿಯ ಅಲ್ಲಿ ಹಿಂಸೆಗಾಗಲಿ, ಗದ್ದಲಗಳಿಗಾಗಲಿ, ಗಲಾಟೆಗಳಿಗಾಗಲಿ ಅಲ್ಲಿ ಅವಕಾಶಗಳೇ ಇಲ್ಲ. ಹಾಗೆ ಇವತ್ತು ಕನ್ನಡ ನಾಡು ಕವಿಗಳನ್ನು, ಋಷಿ ಸಂತರನ್ನು ಹೊಂದಿರತಕ್ಕಂಥ ನಾಡು. ಆ ಕವಿ ಋಷಿ ಸಂತರು ಒಂದು ಆದರ್ಶವನ್ನು ಅವರು ಉಪದೇಶಿಸಿದಂತಹ ಒಂದು ನಾಡು. ಹಾಗಾಗಿ ನಮ್ಮ ಕವಿಗಳಿರ್ಬೋದು, ನಮ್ಮ ಶರಣರಿರ್ಬೋದು, ಬಹುಮುಖ್ಯವಾಗಿ 12ನೇ ಶತಮಾನದ ಶರಣರ ಒಂದು ಆಚಾರಗಳು, ಅವರ ಒಂದು ನುಡಿಗಳೇನಿದವೋ, ಅವರ ಆದರ್ಶಗಳೇನಿದವೋ ಆದರ್ಶಗಳನ್ನು ನಾವು ಅನುಸರಿಸಬೇಕು, ಸರ್ವೋದಯವಾಗಬೇಕು ಸರ್ವರಲ್ಲಿ ಅಂತೇಳಿದ್ರೆ ಆ ಮೂಲಕ ಆ ಸಂತರ, ಆ ಶರಣರ ಒಂದು ಆದರ್ಶವನ್ನು ನಾವು ಅನುಸರಿಸುವುದರ ಮೂಲಕ ಎಲ್ಲರ ಒಂದು ಉದಯ ಆಗುವ ಹಾಗೆ ನಾವು ನಡ್ಕೊಳ್ಬೇಕು. ಸರ್ವೋದಯವಾಗಲಿ ಸರ್ವರಲಿ ಅಂಥೇಳಿ ಎಲ್ಲರ ಒಂದು ಉದಯವನ್ನು, ಎಲ್ಲರ ಏಳಿಗೆಯನ್ನು, ಎಲ್ಲರ ವಿಕಾಸವನ್ನು ಇಲ್ಲಿ ಕುವೆಂಪು ಆಶಿಸ್ತಾ ಇರುವಂಥದ್ದು ನಾವು ಈ ಸಾಲುಗಳಲ್ಲಿ ನಾವು ಗಮನಿಸ್ತೀವಿ. ಈ ಕವಿತೆಯ ಒಂದು ಭಾವವೇ ಒಂದು ಕನ್ನಡವನ್ನು ಎಲ್ಲರ ಹೃದಯಗಳಲ್ಲಿ ಮುಟ್ಟಿಸುವಂಥದ್ದು, ಕನ್ನಡಿಗರೆಲ್ಲರೂ ಒಂದೇ ಎನ್ನುವಂಥದ್ದು, ಯಾವುದೇ ರೀತಿಯ ಶೋಷಣೆ, ಹಿಂಸೆ, ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಯಾವುದೇ ಒಂದು ಅಪಾಯಗಳು, ದುರಂತಗಳು ಆಗಬಾರ್ದು ಅನ್ನುವಂಥದ್ದು, ಎಲ್ಲರೂ ವಿಕಾಸ ಆಗಬೇಕು ಅನ್ನುವಂಥದ್ದು ಈ ಕವಿತೆಯ ಒಂದು ಭಾವ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇದು ಕುವೆಂಪುರವರ ಕನ್ನಡ ಡಿಂಡಿಮ ಅನ್ನುವಂಥ ಕವಿತೆಯ ಮೂಲಕ ನಾವು ಕನ್ನಡಿಗರ ಒಂದು ಗುಣ, ಸ್ವಭಾವ, ಕನ್ನಡತನ ಅನ್ನುವಂತಹ ಒಂದು ವಿಚಾರಗಳನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.